ನಮ್ಮ ಬೆಳಗಾವಿ ಅಂದ್ರ ನಮಗೆ ನೆನಪಿಗೆ ಬರೋದ ಕುಂದ, ಸುವರ್ಣಸೌಧ, ಮಿಲಿಟರಿ ಕ್ಯಾಂಪ್, ರಾಜ್ಯೋತ್ಸವ ಇನ್ನೂ ಭಾಳ ಅದಾವ. ಆದ್ರ ಅದನ್ನೆಲ್ಲ ಬಿಟ್ಟು ನಿಮಗೆ ನಾ ಇವತ್ತು ಒಂದು ಹಿಡನ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೇನೆ ಬರ್ರಿ. ಬೆಳಗಾವಿಯ ಕೇದಾರ್ನಾಥ್ ಅಂತನ ಪ್ರಸಿದ್ಧಿಯಾಗಿರೋ ಸಿದ್ದೇಶ್ವರ ಟೆಂಪಲ್. ಆ ಸಿದ್ದೇಶ್ವರ ಟೆಂಪಲ್ಗೆ ಇವತ್ತು ನಾವು ಹೋಗಾತೀವಿ. ನೀವೇನಾರ ಬಸ್ಸಿಗೆ ಬರ್ಬೇಕು ಅನ್ಕೊಂಡ್ರ ಬೆಳಗಾವಿ CBT ಬಸ್ ಸ್ಟ್ಯಾಂಡಿಂದ ಅಂಕಣ 3ದಾಗ ಕಣಬರ್ಗಿ ಮುಚ್ಚಂಡಿ ಅಂತ ಬಸ್ ಬರ್ತಾವ. ಆ ಬಸ್ ಹತ್ತಿದ್ರೆ ಸಾಕು, ಡೈರೆಕ್ಟ್ ಕಣಬರ್ಗಿ ಸ್ಟಾಪಿಗೆ ಹೋಗ್ತೇವಿ. ಸಿಟಿಯಿಂದ ಇದು ಬರೀ 8ರಿಂದ 9 ಕಿಲೋಮೀಟರ್ ಆಗ್ತಿತ್ತು ಅಷ್ಟ. ಕಣಬರ್ಗಿ ಸ್ಟಾಪಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾರ ದಾರಿ ಒಳಗ ಈ ತರ ರೂಟ್ ದ ಬೋರ್ಡ್ ಹಾಕ್ಯಾರ. ಇದರಿಂದ ನಾವು ದೇವಸ್ಥಾನಕ್ಕೆ ಆರಾಮಾಗಿ ಹೋಗ್ಬೋದು. ನಾ ಈ ಪ್ಲೇಸಿಗೆ ಬರ್ಬೇಕು ಅನ್ಕೊಳತ ಭಾಳ ದಿನದಿಂದ ಆಸೆ ಇತ್ತು. ಅಂತೂ ಇವತ್ತು ಈ ದೇವಸ್ಥಾನಕ್ಕೆ ಬರೋಹಂಗಾತು. ನಮ್ಮ ಜೊತೆಗೆ ನೀವು ದರ್ಶನ ಮಾಡ್ಕೊಂಡು ಬರೋಂತ್ರಿ ಬರ್ರಿ. ಸುತ್ತಲೂ ಕಾಡ ಮತ್ತು ಅದ್ರ ನಡು ಬೆಟ್ಟದ ಮೇಲಿರುವ ಶಿವನ್ ನೋಡೋದ ಒಂಥರ ಕಣ್ಣಿಗೆ ಆನಂದ. ಇನ್ಸ್ಟಾದಾಗ ಎಷ್ಟೋ ರೀಲ್ಸ್ ನೋಡಿರ್ತೀರಿ ಈ ದೇವಸ್ಥಾನದ. ಇವತ್ತು ಈ ದೇವಸ್ಥಾನನ ಫುಲ್ ನೋಡ್ಕೊಂಡು ಬರೋಣ ಬರ್ರಿ. ಇದ ಶಿವನ ಪ್ರಾಚೀನ ಗುಹಾ ದೇವಾಲಯ ಅಂತನ ಹೇಳ್ಬೋದು. ಬೆಟ್ಟದ ಮೇಲೆ ನೆಲೆಗೊಂಡಿರುವ ಈ ದೇವಾಲಯ ವರ್ಷ ಪೂರ್ತಿ ಹಚ್ಚ ಹಸಿರಿನಿಂದ ಕೂಡಿರ್ತೈತಿ. ಹಚ್ಚ ಹಸಿರಿನಿಂದ ಕೂಡಿರೋದಕ್ಕೆ ಪ್ರವಾಸಿಗರನ್ನ ಇದ ಆಕರ್ಷಣೆ ಮಾಡ್ತೈತಿ. ಶಿವನ್ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರ ಮೊದಲ ದರ್ಶನ ಸಿಗೋದ ವಿಠಲನ್ ದರ್ಶನ. ಅದಾದ ನಂತರ ವಿಘ್ನ ವಿನಾಶಕನ ದೇವಸ್ಥಾನ ಸಿಗ್ತೈತಿ. ದೇವಸ್ಥಾನಕ್ಕ ಮೇಲ್ ಹೋಗಾಕ 2 ಕಡೆ ದಾರಿ ಐತಿ. ಒಂದ್ ಸೈಡ್ ಬರಾಕೈತಿ, ಒಂದ್ ಸೈಡ್ ಹೋಗಾಕೈತಿ. ಮೆಟ್ಲು ಹತ್ಕೊಂತ ದೇವಸ್ಥಾನಕ್ಕೆ ಹೋಗ್ಬೇಕಾರ ಯಾವ್ದೇ ರೀತಿ ಸುಸ್ತ ಏನೂ ಅನ್ಸಲ್ಲ. ಯಾಕಂದ್ರೆ ಸುತ್ತಲ ಹಚ್ಚ ಹಸಿರಿನ ವಾತಾವರಣ ಮತ್ತು ಸಣ್ಣ ಸಣ್ಣ ಗುಡಿನ ನೋಡಕ್ ಸಿಗ್ತೈತಿ. ಗೋಪಾಲಕೃಷ್ಣ ಮಂದಿರ ನಾವು ಹೋಗ್ಬೇಕಾಗಿರೋ ಪಾಯಿಂಟ್ ಇದ. ಅಲ್ಲಿ ಎಷ್ಟು ಜೇನುಗೂಡು ಕಟ್ಟಿದಾವಂತ ನೋಡ್ತಿರ್ಬೋದು ನೀವು. ಒಳ್ಳೆ ಪ್ಲೇಸಿಗೆ ಬಂದಾಗ ಕಸ ಮತ್ತು ಪ್ಲಾಸ್ಟಿಕ್ ಹಾಕೋರಿಗ ಒಂದು ಲೈನ್ ಬರ್ದಾರ ನೋಡ್ರಿ. ನಾ ಇಲ್ಲಿ ಬರಾತಿರೋದ ಫಸ್ಟ್ ಟೈಮ್. ದೇವಸ್ಥಾನ ಹೆಂಗೈತಿ ಅಂತ ನೋಡ್ಕೊಂಡು ಬರೋಣ ಬರ್ರಿ. ದೇವಸ್ಥಾನದ ಮೇಲೆ ನಿಂತೇನಾರ ನೋಡಾತ್ವಿ ಅಂದ್ರೆ ಅರ್ಧ ಫುಲ್ ಬೆಳಗಾವಿ ಸಿಟಿ ಕಾಣ್ತೈತಿ. ಒಳಗೆ ಹೋಗಿ ದರ್ಶನ ತಗೊಂಡು ಬರೋಣ ಬರ್ರಿ. ಒಳಗ ವಿಡಿಯೋ ಫೋಟೋಗೂ ಅಲಾವಿಲ್ಲ. ವಿತ್ ಪರ್ಮಿಷನ್ ವಿಡಿಯೋ ಮಾಡ್ಕೊಂಡಿದ್ದ. ಸುಮಾರು 17ನೇ ಶತಮಾನಕ್ಕಿಂತ ಹಳೆ ದೇವಸ್ಥಾನ ಅಂತ ಇತಿಹಾಸ ಹೇಳ್ತೈತಿ. ಇದ ಒಂಥರ ಗುಹಾಂತರ ಶಿವನ್ ದೇವಸ್ಥಾನ. ಆಗೈತಿ 7-8 ವರ್ಷ ಆಯ್ತು. ನೀವಿದು ದೇವಸ್ಥಾನ ನೋಡಕ್ಕೆ ಎಷ್ಟು ವರ್ಷ? ಈಗ 40-50 ವರ್ಷ ಮ್ಯಾಲ. ಈಗ ಸುಧಾರಣೆ ಆಗೈತಿ. ಮೊದ್ಲಕ್ಕೆ ಇಷ್ಟಿಟ್ಟಕ್ಕಲ್ಲ ಪಾಯರಿಗಳಿದ್ದು. ಈಗ ಎಲ್ಲ ಎಲ್ಲ ಈಗ ಮಾಡ್ಯಾರು. 7-8 ವರ್ಷ ಆಯ್ತು. ಸುಧಾರಣೆ ಆಗೈತಿ. ಮುಂದೆ ಜಡಿ ತೆಗಿಯೋದು, ಗುಗ್ಗಳ ಮಾಡೋದು ಇವೆಲ್ಲ ನಡೀತಾವ್ರಿ. ಗುಗ್ಗಳ ಮದ್ವಿದಂತೂ ಏನೂ ಇಲ್ಲ. ಶಿವರಾತ್ರಿ ಶ್ರಾವಣದಾಗ ಮಂದಿ ಇದ್ದ ಇರ್ತಾರೆ.
ಶ್ರಾವಂತಕ ಮಂದಿ ಇರ್ತಾರು ಮತ್ತು ಶಿವರಾತ್ರಿಗೂ ಇರ್ತಾರು. ಆಗು ಜಾತ್ರೆ ಆಕೈತಿ. ಎಲ್ಲ ಚಲೋ ಆಗೈತಿ. ದೇವಸ್ಥಾನ ಟೈಮಿಂಗ್ ಯಾವಾಗಿತ್ತು? ಮುಂಜಾನೆ 6ರಿಂದ ಸಂಜೆ 6 ಮಟ. ಸೋಮವಾರ 4 ಗಂಟೆದಿಂದ 3:30 ಬರ್ತೇವೆ. 3:30 ಬಂದ ಸಂಜೆ 7:30 8 ಮಟ ಇರ್ತೇವೆ. 8 ಅಂದ್ರೆ 8:30 ಆಗತ್ತೆ. ಮತ್ತು ಡೈಲಿ 6:30ಗೆ 7 ಗಂಟೆಗೆ ಬರ್ತೇವೆ. 7:30 ಮಟ ಇರ್ತೇವೆ. ಮಹಾಪ್ರಸಾದ ಇರ್ತಾರೆ. ಬುಧವಾರ ಬುಧವಾರ ಕಡಿಮೆ ಇರ್ತಾರೆ. ಶಿವರಾತ್ರಿಗೆ ಶ್ರಾವಣದಾಗ ಇಷ್ಟಿರ್ತೈತಿ. ಅಲ್ಲಿ ತೆಳಕ ಪಂಚರಿಗೆ ಇದನ್ನ ದೇಣಿಗೆ ಗಾಡಿ ತಿರುತ್ತೈತ್ಲ ಅದೆಲ್ಲ ಪಂಚರಿಗೆ. ಪೂಜಾರಿ ಅವ್ರಿಗೆ ಇಲ್ಲಿ ಏನ್ ಬರ್ತೈತಿ ಅದಷ್ಟೇ. ಹೇಳಿ ಮಾಡಿಸೋದಾತಂದ್ರ ಆಗಾವ ಹೇಳ್ಬೇಕು. ಅಭಿಷೇಕ ಸೋಮವಾರ ಗುರುವಾರ ಮಾಡ್ತಾರ. ಸೋಮವಾರ ಗುರುವಾರ ಮಾಡ್ತಾರ. ಮಿನಿ ಕೇದಾರ್ನಾಥ್ ಅಂತಾನೆ ಕರೀತಾರೆ ಇಲ್ಲಿ ಬೆಳಗಾವಿ ಮಿನಿ ಕೇದಾರ್ನಾಥ್. ಮತ್ತ ಫುಲ್ ಮಳಿ ಬೀಳಬೇಕಲ್ಲ, ಇಲ್ಲಿ ನೀರ್ ಬರ್ತೈತ್ರಲ್ಲ ಅಲ್ಲಿ ಒಳಗ ಸಿಡಿತಾವ. ಎಲ್ಲ ನೀರು ಸಿಡ್ತಾವ. ಮಳಿ ಭಾಳ ಆತೈತಿ. ನೀರಲ್ಲಿ ಬೀಳ್ತಿರ್ತಾವು. ಫುಲ್ ಕಾಡಿನ ಪ್ರದೇಶ ಆಗ್ತೈತಿ. ಮಳಿನೂ ಚಲೋ ಆಗ್ತೈತಿ. ಮಳಿ ಬಿದ್ದಾಗ ಈ ದೇವಸ್ಥಾನ ನೋಡಕ್ ಇನ್ನ ಚಲೋ. ಆಮೇಲೆ ನೀರು ಅಲ್ಲಿ ಬೀಳ್ತಿರ್ತಾವ್ರಲ್ಲ ತೆಳಕ ಬೀಳ್ತಿರ್ತಾವ. ದೇವಸ್ಥಾನದ ಕೆಳಗೆ ಇಳ್ಕೊಂತ ಬಂದ್ವಿ ಅಂದ್ರೆ ಈ ಕಡೆ ನಿಮಗ ಫಾಲ್ಸ್ ನೋಡಕ್ ಸಿಗ್ತೈತಿ. ಆದ್ರೆ ಈಗ ಬೇಸಿಗೆ ಕಾಲದೊಳಗೆ ಸಿಗಲ್ಲ, ಮಳಿಗಾಲದೊಳಗ ಮಸ್ತ್ ಕಾಣ್ತೈತಿ. ಬರತ್ತಪ್ಪ ಇಂಥ ಬಿಸಿಲೊಳಗೆ ಈಗ ಈ ಕಡೆ ಅಲ್ಲಿ ನೀರು ಬರತ್ತವ. ಇದ ಬ್ರಹ್ಮದೇವರ ದೇವಸ್ಥಾನ. ಇಲ್ಲೋಡ ಗುಡ್ಡಿ. ಏ ಗುಡ್ಡು, ಸಿಯಾ ಪಪ್ಪ ವಿಡಿಯೋ ಮಾಡತ್ತಿತ್ ನಿಂದ. ಸಿಯಾ ಹಾಯ್ ಕಳ್ಳಿ. ಹಾಯ್ ಕಳ್ಳಿ 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 ಇಡ್ರಿ. ಜೇನಿಗ ನಾವೇನಾರು ತೊಂದರೆ ಕೊಟ್ರಷ್ಟ ಅವ ನಮಗೆ ತೊಂದರೆ ಮಾಡ್ತಾವ. ದೇವಸ್ಥಾನ ಅಂತೂ ನನಗೆ ಭಾಳ ಇಷ್ಟ ಆತ. ಗುಡಿಗಂತ ಬರೋರ ಸ್ವಲ್ಪ ಸ್ವಚ್ಛತೆ ಕಾಪಾಡಿದ್ರ ಇನ್ನೂ ಚಲೋ. ಕಾಡಿನ ಪ್ರದೇಶ ಆಗಿರೋದ್ರಿಂದ ಪ್ರಾಣಿಗಳ ನಾವು ಹಾಕಿದ ಪ್ಲಾಸ್ಟಿಕ್ ಅದ ತಿಂತಾವ. ಅದಕ್ಕೆ ನಾವೇನ ತಂದಿದ್ರು ಅದನ್ನ ವಾಪಸ್ ಕೆಳಗೆ ತಗೊಂಡು ಹೋಗಿ ಡಸ್ಟ್ಬಿನ್ ಇಟ್ಟಾರ. ಆ ಡಸ್ಟ್ಬಿನ್ ಒಳಗೆ ಹಾಕಿದ್ರೆ ಭಾಳ ಚಲೋ. ಇಲ್ಲಿ ಯಾವುದೇ ರೀತಿ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ. ನೀವೇನಾರ ದೂರಿಂದ ಬರೋರಿದ್ರ ನೀವು ಬೆಳಗಾವಿ ಒಳಗೆ ರೂಮ್ಸ್ ಮಾಡ್ಕೋಬೋದು. ಮತ್ತು ಊಟಕ್ಕೆ ಏನಾರ ತಿನ್ನಾಕಂದ್ರೂ ಬೆಳಗಾವಿದಾಗ ಊಟ ಮಾಡ್ಕೊಂಡು ಬರೋದು ಬೆಟ್ರ್. ಯಾಕಂದ್ರೆ ಇಲ್ಲಿ ಅಷ್ಟು ಅಂಗಡಿ ಅದು ಸಿಗಂಗಿಲ್ಲ ನಮ್ಗೆ. ಮತ್ತು ಮನೆಯಿಂದ ಏನಾರ ಊಟ ಕಟ್ಕೊಂಬಂದ್ರೆ ಇನ್ನೂ ಬೆಸ್ಟ್. ಮಸ್ತ್ ಐತಲ್ಲ. ಕಾರ್ ಪಾರ್ಕಿಂಗ್, ಓನ್ ವೆಹಿಕಲ್ ಆದರೆ ಕಾರ್ ಪಾರ್ಕ್ ಮಾಡ್ಬೋದು. ನಾವು ಹೋಗ್ತಾ ಬಸ್ಸಿಗೆ ಬಂದ್ವಿ, ಬರ್ತಾ ಬಸ್ಸಿಗೆ ಬಂದ್ವಿ, ಹೋಗ್ತಾ ಕಾರ್ದಾಗ ಹೊಂಟೀವಿ. ಒಮ್ಮೆ ಆದರೂ ಬಂದ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರಿ. ಪೀಸ್ಫುಲ್ ದೇವಸ್ಥಾನ ಐತಿ. ಮನಸ್ಸಿಗೆ ಶಾಂತಿ ಕೊಡುವಂಥ ದೇವಸ್ಥಾನ ಐತಿ. ಈ ದೇವಸ್ಥಾನಕ್ಕೆ ನೀವು ಆ್ಯಕ್ಚುಲಿ ಮಳೆಗಾಲದಾಗ ಬರ್ಬೇಕು. ಯಾಕಂತಂದ್ರೆ ಮಳೆಗಾಲದಾಗ ಇಲ್ಲಿ ನೀವು ಫಾಲ್ಸ್ ನೋಡ್ಬೋದು. ಹಂಗೆ ಕ್ಲೈಮೇಟ್ನು ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ. ನೀವು ಈ ದೇವಸ್ಥಾನಕ್ಕೆ ಬರ್ಬೇಕಂತಂದ್ರೆ ಮಳೆಗಾಲ ಈಸ್ ಅ ಬೆಸ್ಟ್ ಡೇ ಅಂತ ಹೇಳ್ಬೋದು. ಕನಬರ್ಗಿಯ ಈ ಸಿದ್ದೇಶ್ವರ ದೇವಸ್ಥಾನ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೇನೆ ಅಂತ. ಅಲ್ಲಿವರೆಗೂ ಧನ್ಯವಾದ. ಸಿಯಾ ಬಿಸಿಲಿತ್ತಂದ್ರೆ ತೆಗೆದಿದ್ದೀರಿ. ನಾನು ಸ್ವಲ್ಪ ಸಿಯಾ ಒಂದ್ಸಲ ಫುಲ್ ಗೋಲ್ಗುಂಡ ಮಾಡ್ತಿದ್ದೀರಿ. ಅಲ್ಲಿ ಮುಂದೆ ನೋಡಲಿ, ಏನು ಬಂತು ನೋಡಲಿ, ನೋಡಿ ಮುಂದೆ ನೋಡಲಿ. ಅಲ್ಲಿ ಗಣಪ ನೋಡಲ್ಲಿ ಹೆಂಗ್ ಕುಂತಿದ್ ಮುಂದೆ. ನೀವು ಬರ್ತಿರ್ತೀರಿ ನಾ ಅಲ್ಲಾರಿ ಇಲ್ಲೇ.